ಕರ್ಣ, ಶಕುನಿ, ಇದೇಕೆ ಈ ರೀತಿ ಚಿಂತಿಸುತ್ತಿರುವೆ? ಈ ದಿನ ರಾಜ್ಯಸಭೆಯಲ್ಲಿ ನಡೆದ ವಿಚಾರವು ನಿನಗೆ ತಿಳಿದಂತಿಲ್ಲವೇ? ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು ನಿರ್ಭಯದಿಂದ ಈ ರೀತಿ ನಡೆದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿರಗಿರುವ ಸ್ನೇಹ ಮತ್ತು ರಾಜಭಕ್ತಿ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕೂವಚ್ಚ ಶಬ್ದನಾಡಲಿಂದಿರಲಿಲ್ಲ. ದುರ್ಯೋಧನವೆಲ್ಲವನ್ನು ಕೇಳಿದರು, ಕೇಳದಂತೆಯೇ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದ್ರೆ ನಿಂಗೆ ಎಷ್ಟೊಂದು ದುಃಖವಾಗುತ್ತೆ. ಸ್ನೇಹದಲ್ಲೂ ವಂಚನೆಯೇ? ಶಕುನಿ, ನಿಜವಾಗಿ ಸಭೆಯಲ್ಲಿ ಏನು ಹೇಳು ಶಕುನಿ? ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಶಕುನಿ? ಕರ್ಣ, ನೀನು ರಾಜಸಭೆಯಿಂದ ಹೊರಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನ ಎಚ್ಚೆತ್ತನು. ಅವನ ಗಸಿದೆ ಹೆಬ್ಬುಲೆಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷದವರೆಂದು ನಿಂದಿಸಿದರು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದರು ಮತ್ತು ಕರ್ಣನಿಗೂ ಸೇನಾಧಿಪತ್ಯವನ್ನು ಕಟ್ಟುವ ತನ್ನ ಇಚ್ಛೆಯನ್ನು ಪ್ರಕಟವಾಗಿಯೇ ತಿಳಿಸಿದರು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಏನು ಹೇಳಿದನು ಶಕುನಿ? ಹಸುವಿಂದ ಭೀಷ್ಮನು ಆ ರೀತಿ ಹೇಳಲಾರ. ಆದರೆ ಆತನ ಮಾತಿನಿಂದ ಸೇನಾಧಿಪತ್ಯದ ಆಸೆ ಭಂಗವಾಯಿತು. ಕರ್ಣ, ಭಂಗವಾಯಿತು. ಶಕುನಿ, ನಾನು ಸೇನಾಧಿಪತ್ಯಕ್ಕೆ ಎಂದು ಆಶಿಸಿದವನಲ್ಲ. ಆದರೆ ನನ್ನ ಮನಸ್ಸಿನ ದುರ್ಯೋಧನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ಕರ್ಣ, ನೀನು ರಥವನ್ನೇರಿ ಕೃಷ್ಣನೊಡನೆ ಓದಿ ಅಷ್ಟೇ. ಆಗ ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನಿಗೆ ತಿಳಿದಂತಿದೆ. ತಂತ್ರಿಯಾದ ಕೃಷ್ಣ ಸವಿನುಗಳೊಂದಿಗೆ ನೀನೆಲ್ಲಿ ವಶನಾಗುವೆಂದು ದುರ್ಯೋಧನಿಗೆ ಸಂದೇಹ. ಗುರುಕುಲದರಸರಿಗೆ ಈ ಕರ್ಣ ಸ್ವಾಮಿನಿಷ್ಠೆ ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ಸೇನಾಧಿಪತ್ಯದ ಆಸೆ ಭಂಗವಾಯಿತು. ಕರ್ಣ, ಭಂಗವಾಯಿತು. ಇದಕ್ಕೆ ಕಾರಣ ಭೀಷ್ಮನಲ್ಲವೇ? ಯಾರಾದರೂ ಆಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನು ತುರ್ಚೀಕರಿಸಿ ಮಾತನಾಡಲು ಹಿಂಜರಿರಲಿಲ್ಲ. ಏನು ಹೇಳಿದರು ಅವರು? ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ. ಆದರೂ ಯತ್ನವಿಲ್ಲ. ಸೋದಗಲ್ದು ಹುಟ್ಟಿದ ಈ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿದೆ ಎಂದು ನಿಂದಿಸರು. ಕರ್ಣ, ನಿಂದಿಸದರು. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ? ವಿಧಾತನು ಮಾನವ ಜಾತಿಯ ಸದ್ಗುಣಗಳನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟಿರುವನು. ಶಕುನಿ, ಈ ಅಪಮಾನವನ್ನು ನಾನು ಇನ್ನೆಷ್ಟು ದಿನ ಸಹಿಸಲಿ ಶಕುನಿ? ಇನ್ನೆಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಸೂತ ಕುಲದವನದು ಹುಡುಗರು ನನ್ನ ಸಂಗಡ ಆಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು ಶಕುನಿ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಏತಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವನ್ನು ತಿಳಿದೆ. ನನ್ನ ಮಾನ ಅಪಮಾನಗಳು ಗುಣವನ್ನು ಅವಲಂಬಿಸಿವೆ, ಕುಲವನ್ನಲ್ಲ ಎಂದು ನಿಶ್ಚಯಿಸಿದೆ. ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನನಗೆ ರಾಜಸ್ಥಾನಮಾನಗಳು ದೊರೆತವು. ನಾನೀಗ ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಹೀಗಿದ್ದರು ಈ ಜನ್ಮ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಈ ಸಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನ ಆವತ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಲಿರುವುದು. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರಿಗೆ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧರಂಗದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸಪಕ್ಷದಿಂದ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನಗಿದಕ್ಕಿಂತ ಹೆಚ್ಚಿನ ಅಪಮಾನ ಮಾಡುವ ಯೋಚನೆಯಿರು. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನ ತಡಸ್ಯ ಭಾವವನ್ನು ವಹಿಸುವನು. ದುರ್ಯೋಧನ ಮನಸ್ಸಿನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ, ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ.
ಶಪಥವೇನು ಪ್ರಾಣಸಖ, ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ನಾನು ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ತಿಳಿಯುವುದು ಶಪಥವೇನೆಂದು. ನಿಲ್ಲು ಮಿತ್ರ, ನಿಲ್ಲು. ನಿನಗೊಂದು ಸಂತೋಷದ ವಿಚಾರವಿರುವುದು, ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸಂತೋಷದ ಸುದ್ದಿ ಎಲ್ಲಿಹುದು? ಆರ್ಯದ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಸೂತ ಕುಲದವರಿಗೆ ಸಂತೋಷ ಸುದ್ದಿ ಎಲ್ಲಿಹುದು? ಕರ್ಣ 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 ಇದೇನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ಬಹುವಾಗಿ ಯೋಚಿಸಿ ಕೊನೆಗೆ ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಏನು? ಕರ್ಣನಿಗೆ ಸೇನಾಧಿಪತ್ಯವೇ? ಏಕೆ? ಪರಿಯಾಸವೇ ಕೌರವೇಶ್ವರ? ಏಕೆ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಕರ್ಣನನ್ನು ಸೇನಾಧಿಪತಿಯನ್ನೇ ಮಾಡುವುದು ಎಷ್ಟೊಂದು ಜನರ ಅಪಮಾನವಿದೆ ಎಂದು ಯೋಚಿಸಿದೆಯಾ? ಭಾರ್ಗವ ವಿಜಯ ಭೀಷ್ಮ, ಶಸ್ತ್ರಾಚಾರ್ಯಾದ ದ್ರೋಣ, ಅಶ್ವತ್ಥಾಮ, ಕೃತವರ್ಮ ಇವರೇ ಉತ್ತಮ ಮಹಾರಥಿಕರನ್ನು ಬಿಟ್ಟು ಸೂತಗಲ್ದುಟ್ಟಿದ ನೀಚನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸಿರುವುದರಿಂದ ನಿಜವಾಗಿ ಅನರ್ಥಕಾರಿ ಎಂಬುದನ್ನು ಮರೆಯಬೇಡ. ಭೀಷ್ಮಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೆಲ್ಲರ ಅಸಮಾಧಾನಗೊಂಡರೆ ನಿನ್ನನ್ನು ತೈಸಲು ಕೂಡ ಹಿಂಜರಿರುವುದಿಲ್ಲ. ಶಕುನಿ, ಈಗ ನಿನ್ನವನಿಗೆ ಸೇನಾಧಿಪತ್ಯವನ್ನು ವಹಿಸಿದ್ದೇ ಆದರೆ ಶಪಥವನ್ನು ಮೀರಿ ಅದನ್ನು ಸಹ ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗಳವರು. ಆದುದರಿಂದ ನಿಧಾನವಾಗಿ ಯೋಚಿಸು ರಾಜ. ಈಗ ಏನು ಮಾಡುವುದು? ಮಾಡುವುದಿನ್ನೇನಯ್ಯ, ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ. ನೀನೀಗಲೇ ಹೋಗಿ ಕೃಪಿತಮಾನನ್ನು ನೋಡು. ಹಾಗೆ ಮಾಡುವೇನು ಮಾವ. ನೀನು ನನ್ನ ಸಂಗಡ ಬಾ ಮಾವ, ಹೋಗೋಣ. ನಡೆ 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 ಕೌರವೇಶ್ವರ ನಡೆ. ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ಅನ್ನಾಹಾರಗಳಿಲ್ಲದೆ ಹಂಗೆ ಚಿತ್ರವಾಗಿ ಕೊಂದೆ ಅಲ್ಲ. ಅದರ ಬಗ್ಗೆ ನಾನು ನಿನ್ನ ಮಾವನೇ. ಏಳು ಕೌರವ ಏಳು. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಗಾಂಧಾರ ದೇಶವನ್ನು ಧರ್ಮದಿಂದ ಆಳುತ್ತಿದ್ದ ಆ ನನ್ನ ಸುಬಲರಾಯನನ್ನು ಹಂಗೆ ವಿಚಿತ್ರವಾಗಿ ಕೊಂದೆ ಅಲ್ಲ. ಆ ಧರ್ಮಕ್ಕೆ ನಾನು ನಿನ್ನ ಮಾವನೇ. ಏಳು ಕೌರವ ಏಳು. ಇಲ್ಲ, ನನ್ನ ಸಹೋದರಿ ಗಾಂಧಾರ ದೇಶದಿಂದ ಅಪಹರಿಸಿ ಹಸ್ತಿನಾವತಿಗೆ ಸೆರೆತಂದು ಆ ಹುಟ್ಟು ಕುರುಡ ಧೃತರಾಷ್ಟ್ರನಿಗೆ ಲಗ್ನ ಮಾಡಿದ್ದೇನಲ್ಲ, ಆ ಕುರುಬಿದ ಭೀಷ್ಮ, ಆ ಧರ್ಮಕ್ಕೆ ನಾನು ನಿನ್ನ ಮಾವನೇ. ಇವನು ಬರೀ ಮಾವನಲ್ಲ, ಮಾಲೆ ಕಣ್ಣಿನ ಮಾವ. ಇಷ್ಟರಲ್ಲಿ ಇಡುತ್ತೆ ನಿನ್ನ ಕುರುವಂಶಕ್ಕೆ ಕೊಡಲಿಕ್ಕಾವ. ಯಾರು ಅರಿಯರು ಈ ಶಕುನಿಯ ಭಾವ? ರಾಯ ಕೌರವ ಕೊಟ್ಟ ಈ ಶಕುನಿ ಕೈಯಲ್ಲಿ ಜುಟ್ಟ, ಒಟ್ಟಿನಲ್ಲಿ ತಾಂಕೆಟ್ಟ, ಪರಲೋಕಕ್ಕೆ ವರಕ. ಅಧಿಕಾರದಿಂದ ಕೊಬ್ಬಿ ಮೇರಿತಿರುವೆನು ಮೂಡ. ಇನ್ನೆಷ್ಟು ದಿನ ತಾನೇ ಇರೋದು ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ, ನಾನು ದ್ರೋಹಿ, ನಾನು ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ನೀಚ, ನಾನು ನೋಡು ದ್ರೋಹಿ, ನಾನು ನೋಡುವೆ. ಏ ಕೌರವ, ಅತಿಯಾಸೆ ತೊಂಬೆರೆದು ನಿನ್ನ ಮನದಲ್ಲಿ. ಆ ಕೌರವ, ಅತಿಯಾಸೆ ತೊಂಬೆರೆದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಕರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ. ಏ
ಸೆರೆಯಾಳು ಆಸೆ ಇದೆ ನಿನ್ನ ಮನದಲ್ಲೇ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲೇ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮೀಶ್ವರನ ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಬೆಳೆಯುವೆ, ಆ ಬಿಮ್ಮನೆಗೆ ಬಲಿಯ ಕೊಟ್ಟು ನಾನು ವೇಷ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರತನವ ಹಿಡಿದು ನಿಲ್ಲುವ ವೀರಪಾಟನೋ, ಶೂರತನವ ಹಿಡಿದು ನಿಲ್ಲುವ ವೀರಪಾಟನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಪಾಪಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ಕಡೆಯ ತನ್ನ ಗದೆಯಿಂದ ನಿನ್ನ ಕಡೆಯ ಇದರಂತೆ ನೀನು ನರಳಿ ನರಳಿ ಸಾಯಬೇಕು. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮೀಶ್ವರನ ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಬೆಳೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ವೆಚ್ಚ ನಾನು ನೋಡು, ದ್ರೋಹಿ ನಾನು ನೋಡುವೆ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದಿ ಪರಿಭವ ಸವಿಸಿದೆ ಜೀವ, ತಳೆದಿ ಪರಿಭವ ಸವಿಸಿದೆ ಜೀವ, ಸರ್ವೇಶ ಕೊಡು ಚಿರವಿಭವ, ಸರ್ವೇಶ ಕೊಡು ಚಿರವಿಭವ, ಜ್ವಲಿಸುವುದನ ಮರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ಮರತ ಜ್ವಲಿಸುವುದನ ಮರತ ಜ್ವಲಿಸುವುದನ ಮರತ. ದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಪಾಂಚಾಲಿ ಇವಳಿಗೆ ಚಿಂತಾಮಗ್ನಳಾದಳು. ಅವತಾಪದಿನೊಂದು ಕಣ್ಣೀರ ಕರೆಹಿತ ಕಾಂತೆ, ಹೋಂಡವರ ಪಟ್ಟದರಸಿ ಭೀಮನ್ ಮನೋನ್ಮಣಿ, ವಸುದೇವನೋದರ ಯಮಗಿರಲು ಪಾಂಚಾಲಿ, ವಸುದೇವನೋದರ ಯಮಗಿರಲು ಬಂಧುದಾವುದು ಕೊರತೆ,
ಪ್ರಚಂಡ ಭೀಮ ಪಾಂಚಾಲಿ ಹೇಗೆ ಚಿಂತಿಪೆ ದ್ರುಪದ ನಂದಿನಿ ಹೇಗೆ ಚಿಂತಿಪೆ ದ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ಪಾಂಚಾಲಿ ದುರುದುರುಳ ಕುರುಪತಿಯ ತೊಡೆ ಮುರಿದು ಮುದ ತರುವೆ ಪಾಂಚಾಲಿ ದುರುದಿದುರುಳ ಕುರುಪತಿಯ ತೊಡೆ ಮುರಿದು ಮುದ ತರುವೆ ಹನುಮದ ಅಂದರವರನ್ನು ಒದಿಸದೆ ಬಿಡದುರದಲ್ಲಿ ಹನುಮದಂದರವರನ್ನು ಒದಿಸದೆ ಬಿಡದುರದೆ ತೊಡೆ ತಟ್ಟಿ ಕುಡಿ ಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ ತೊಡೆ ತಟ್ಟಿ ಪುಡಿ ಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ಪಾಂಚಾಲಿ ಇದಿನ ವಾಸ ಭವನೆಯ ಹೊರೆವನೆ ತರುಣಿಯೇ ಪಾಂಚಾಲಿ ವಾಸ ಭವನೆಯ ಮರೆಯವನೇ ತರುಣಿಯೇ ಕಪಟತನದ ವಂಚಕರ ಹೃದಯವನ್ನು ಸೀಳುವೆ ಕಪಟತನದ ವಂಚಕರ ಹೃದಯವನ್ನು ಸೀಳು ತೊಡೆ ತಟ್ಟಿ ಪುಡಿಗುಟ್ಟಿ ತೊಡೆ ತಟ್ಟಿ ಪುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ಕಮಲ ನಂದಿನಿ ದ್ರುಪದ ನಂದಿನಿ ಪ್ರಿಯತಮೆ ಪಾಂಚಾಲಿ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವಲ್ಲ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿಯೊಳಗೆ ಒಂದಲ್ಲ 10 ಕಾರಣಗಳಿರಬಹುದು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದ್ರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡಬಹುದು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಋಷಿಗಳಾಜ್ಞೆ. ಆಹಾ, ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೆ ಬಿಟ್ಟಿದ್ದಲ್ಲ. ಗಜಬಾಮಿನಿ ಚಿತ್ತದಲ್ಲಿ ಕೋಪವೇ, ಗಜಬಾಮಿನಿ ಚಿತ್ತದಲ್ಲಿ ಕೋಪವೇ, ಶತ್ರುಗಳ ಜಯಿಸಿ ನಮ್ಮಿತ್ತ ಪಶ ಬರ್ತವೆ. ಶತ್ರುಗಳ ಜಯಿಸಿ ನಮ್ಮಿತ್ತ ಪಶ ಬರ್ತವೆ. ಹಠ ವಿಜೇತಕ್ಕೆ ಬಾಮಿನಿ ಮಣಿ ಗುಣಿ ಸುವೇರಿ ಮಣಿ. ಹಠ ವಿಜೇತಕ್ಕೆ ಬಾಮಿನಿ ಪಾಂಚಾಲಿ ರಕ್ತ ಹೀರಿ ಮಂಟೆಯಲ್ಲಿ ಬೋಚುವೆ. ಖಂಡನರ ರಕ್ತ ಹೀರಿ ಮಂಟೆಯಲ್ಲಿ ಬೋಚುವೆ. ಖಂಡಿತವೆಂದು ತಿಳಿ ಬಂದ ಮಾತುಗಳಲ್ಲವೇ, ಖಂಡಿತವೆಂದು ತಿಳಿ ಬಂದ ಮಾತುಗಳಲ್ಲವೇ. ಹಠ ವಿಜೇತಕ್ಕೆ ಬಾಮಿನಿ ಮಣಿ ಗುಣಿ ಸುವೇರಿ ಮಣಿ. ಹಠ ವಿಜೇತಕ್ಕೆ ಕಲ ವಿಜೇತಕ್ಕೆ ಹಠ ವಿಜೇತಕ್ಕೆ ಬಾಮಿನಿ. ಪಾಂಚಾಲಿ, ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನೆಷ್ಟೋ ಸಾರಿ ಬೇಡಿಕೊಂಡಲ್ಲವೇ? ಹಾಗದ್ದು ಹಾಗೆ ಹೋಗಿ ಅದನ್ನು ಮರೆತು ಬಿಡು. ಈ ದಿನ ಹೀಗಿರಲೆಂದು ಕಾರಣವೇನೆಂದು ತಿಳಿಸು. ತಿಳಿಸುತ್ತೇನೆ ಪ್ರಾಣೇಶ್ವರ. ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನೋ? ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು.
ಆಗಲಾದರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುಳ್ಳ ಕೌರವನ ಬೋಳು ಗೆರಸು ತೋಳು ತೋಳು ನೀ ಶುಭಮತಿಯೇ. ದುಳ್ಳ ಕೌರವನ ಬೋಳು ಗೆರಸು ತೋಳು ತೋಳು ನೀ ಶುಭಮತಿಯೇ. ಸೈರಿಸೆ ಈ ಪರಿಯನ್ನು ಜಗದಳು ಸೈರಿಸೆ ಈ ಪರಿಯನ್ನು. ದುರ್ವೀಗಲೇ ಕಾಕೋಲನಲ್ಲ ಪಡಪಡೆಯುವೆನು ಕೋಟೆಯೇ. ಕೌರವನ ತೆಗೆದು ಬಗೆಯುವನ ಕೌರವನ ತೆಗೆದು ಬಗೆಯುವನ ಸೈರಿಸೆ ಈ ಪರಿಯನ್ನು ಜಗದ ಸೈರಿಸೆ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ನನ್ನ ಸಂದೇಹವು ನಿಶ್ಚಯವಾಗಿ ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ನಾರು ನಮ್ಮಣ್ಣನಾದ ಆ ಶ್ರೀಕೃಷ್ಣನಲ್ಲವೇನು? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರಿಗೆ ಹಿಂದಿರುಗಿದಾಗಲೇ ಹೀಗಾಗುವ ತಿಳಿದಿದೆ. ಅದರಲ್ಲಿ ಪಾಂಚಾಲಿ ಆ ಭಾನುಮತಿ ಪ್ರಶ್ನೆಗೆ ಏನೆಂದು ಉತ್ತರವನ್ನು ಕೊಟ್ಟು? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರೋ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ವೆಯೇ ಭಾನುಮತಿ ಎಂಬುದಾಗಿ. ಭಬ್ಬು ಭಬ್ಬು ಪಾಂಚಾಲಿ ಭಬ್ಬು, ಚಮತ್ಕಾರ ಉತ್ತರವನ್ನೇ ನೀಡಿರುವೆ. ಜಾನೆ ಮುದ್ದಾಡುವೆನು ಬಾರೇ ಪಾಂಚಾಲಿ. ಜಾನೆ ಮುದ್ದಾಡುವೆನು ಬಾರೇ, ಭೀಮನ ಪಟ್ಟದ ರಾಣಿಯು ನೀನೇ. ಭೀಮನ ಪಟ್ಟದ ರಾಣಿಯು ನೀನೇ. ಜಾನೆ ಮುದ್ದಾಡುವೆನು ಬಾರೇ ಪಾಂಚಾಲಿ. ಕುರುಬಲಾದ ಮರರಣದು ವಂಶವನ್ನೇ ಮೋಸವ ಕೈವೇ ಪಾಂಚಾಲಿ. ಕುರುಬಲಾದ ಮರರಣದು ವಂಶವನ್ನೇ ಮೋಸವ ಕೈವೇ. ಉರುಳದು ಶೋಧ ಒಡಲನ್ನು ಬಗೆದೆ, ಉರುಳದು ಶೋಧ ಒಡಲನ್ನು ಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾನೆ ಮುದ್ದಾಡುವೆನು ಬಾರೆ, ಭೀಮನ ಪಟ್ಟದ ರಾಣಿಯು ನೀನೇ. ಭೀಮನ ಪಟ್ಟದ ರಾಣಿಯು ನೀನೆ. ಜಾನೆ ಬಲು ಜಾನೆ ಮಮ ಜಾನೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ಪಾಂಚಾಲಿ ಬನ್ನಿ ಸ್ವಾಮಿ, ಹೇಗೆ ಕುಳಿತುಕೊಳ್ಳಬಾರದೆ? ಕುಳಿತುಕೊಂಡನಲ್ಲ. ಸಮಯವಿದೆ ಪ್ರಾಣೇಶ್ವರ. ಪ್ರಾಣಕ್ರಾಂತಿ ಶೃಂಗಾರಕ್ಕೆ ಭೀಮ ದ್ರೌಪದಿ ಸ್ವಾಮಿ. ಪಾಂಚಾಲಿ ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭಮದಿಯ ಮನಕ್ಕೆ ನಲ್ಲದಿರೆ ವಿರಾಮ. ಭಮದಿಯ ಮನಕ್ಕೆ ನಲ್ಲದಿರೆ ವಿರಾಮ. ಸಮಯವಿದೆ
ಪ್ರಾಣೇಶ್ವರಿ, ಚೆಲ್ಲುತ್ತ ಸೇರುವೆ ಸ್ವಾಮಿ. ಪಾಂಚಾಲಿ, ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ. ಪ್ರಾಣೇಶ್ವರಿ, ಆಗ ಯಾವಾಗ ಎಂದು ತಿಳಿಯಿತು ತಾನೆ? ಅದೇ ಆ ಕೌರವರ ಶಿರವನ್ನು ಈ ಧರೆಗೆ ಕೆಡವಿದಾಗ ನೀವು ನಿಮ್ಮ ಶಪಥವನ್ನು ಈಡೇರಿಸುವಿರಲ್ಲವೇ? ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವಿರಲ್ಲವೇ ಪ್ರಾಣೇಶ್ವರ? ಹೌದು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಅಲ್ಲವೇ ಹೌದು ಹೌದು ಪಾಂಚಾಲಿ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಪ್ರಾಣೇಶ್ವರ. ಪ್ರಾಣೇಶ್ವರಿ, ಮರೆತು ಹೋದರೇನು? ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಮತ್ತೆ ಏನನ್ನೋ ಹೇಳಿದಿರಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾವಾಕ್ಯಗಳನ್ನು ಕೇಳಲಿಚ್ಛಿಸಿದೆಯಾ? ಮಾಡಿದ ಪ್ರತಿಜ್ಞೆ ಮರೆ ಎಂತವ ಹೇಳಿಯಲ್ಲ ಈ ಪ್ರಚಂಡ ಭೀಮನು. ನಿಜವೇ, ನೀವು ಮಾಡಿರೋ ಪ್ರತಿಜ್ಞೆ ಎಂದಿಗೂ ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ? ಎಷ್ಟೇ ಆದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರ. ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಅವನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸುವರು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ. ನೋಡು ಅಣ್ಣ, ಆ ಸಂಧಿಯ ಪ್ರಸ್ತಾಪವನ್ನು ತಿಳಿಸಿ ಭೀಮಸೈನನು ಕೆರಳಿನ ಸಿಂಹದಂತೆ ಕೋಪ ಮಾಡಿಕೊಂಡಿರುವನು. ಅಯ್ಯೋ ಪರಮ. ಅವನ ಕೋಪವನ್ನು ಶಮನೆ ಮಾಡುವುದು ನಿನ್ನಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಆ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನ್ನಿಂದ ದುಸ್ಸಾಧ್ಯವಾಗಿದೆ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮೇಡಮ್, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ್ತ. ಭೀಮಸೇನ, ಗಜ, ದುಡುಕಿ ಸಮರ ಬಯಸುವುದನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದೇ. ಭೀಮಸೇನ, ಗಜ, ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಕುರು ಸಂಜಾತರ ನರಳಿ
ಉಳಿದವರು ಮುಂದೆ ಬಾಳುವರು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ. ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸಿದರನುಚಿತ. ದುಡುಕಿ ಸಮರ ಬಯಸುವುದನುಚಿತ. ಬಿಡುಕೋಪವ ಮನದಿ ಅನೋದರ ಬಿಡುಕೋಪವ ಮನದಿ. ಸಹೋದರ, ನನ್ನ ಮೇಲೆ ಕೋಪವೇ? ಕೋಪವೂ ಇಲ್ಲ, ತಾಪವೂ ಇಲ್ಲ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ತೀರಿ ಕೋಪ ಮಾಡಿಕೊಂಡಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲ. ಅಗ್ಗಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪ ಇಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದು ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿಬಿಡುವನು. ನಾನು ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ಯವನ್ನು ಪಾಂಡವರ ಕಳಂಗಂತೆ ಭಾವಿಸಿರುವನು. ದಾರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ನಿಂತು ಸಂಧಿ ಯೋಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನು ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿ ಕಾಣಬಹುದು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ಗಧೋ ಜಗದ ಮಹಾಯುಧ. ಈ ಗಧೋ ಜಗದ ಮಹಾಯುಧ. ಈ ಗಧೋ ದುರ್ಮದಾಂತನ ದುರ್ಯೋಧನನ ದುರಾಗ್ರದಳನ ದುರ್ಪಸುದೆ ಎದುರಳ. ದುರ್ಮದಾಂತನ ದುರ್ಯೋಧನನ ದುರಾಗ್ರದಳನ ದುರ್ಪಸುದೆ ಎದುರು. ದುರ್ಮದಾಂತನ ಗರ್ವ ಮುರಿದು ದುರ್ಮದಾಂತನ ಗರ್ವ ಮುರಿದು ದಂತವಗೈವೆ ಕೌರವತಿವೆ. ಈ ಗಧೋ ಜಗದ ಮಹಾಯುಧ. ಈ ಗಧೋ ದುಷ್ಟ ಕೌರವನ್ ಪೆಟ್ಟು ತಗಮದರಿ ಮುಷ್ಟಿಯ ಯುದ್ಧವ. ಹೊಟ್ಟು ಆತದಿ ದುಷ್ಟ ಕೌರವನ್ ಮೆಟ್ಟು ತಗಮರದಿ ಮುಷ್ಟಿಯ ಯುದ್ಧ. ಮೆಟ್ಟುತ ಎದೆಯ ಕುಟ್ಟುತ ಗದೆಯ. ಮೆಟ್ಟುತ ಎದೆಯ ಕುಟ್ಟುತ ಗದೆಯ. ಕುಟ್ಟಿ ಕುಟ್ಟಿ ಪುಡಿ ಗುಟ್ಟಿವೆನು. ಈ ಗಧೋ ಜಗದ ಮಹಾಯುಧ. ಈ ಗಧೋ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಗುರುಕುಲವೆಲ್ಲ ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ತೊಡಗಿರಿ. ನನಗೆ ತೋರಿದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನಗಿಲ್ಲ. ಕೋಪ ಮಾಡಕಣ ಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಅವನ ಇಷ್ಟ ಇರೋದಕ್ಕೆ ನಾವೆಂದಿಗೂ ನಡೆಯುವುದಿಲ್ಲ. ಹೇಳುವೆ ಪಾಂಚಾಲಿ. ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವು ಅವಿನಾಶಕ್ಕಾಗಿ ದುಃಖಿಸಬೇಕಾಗಿತ್ತು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಆವತನ ಕುಟುಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ.
ಏನಿದು? ಏನಿ ಕೋಲಾಹಲ? ಅವನಿನ್ನು ಹೋಗುವೆನು. ಈ ಸಂಯಪಲಾಪಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆದ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡಾಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರ ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಬಹುದಲ್ಲ? ಆಗಬಹುದಲ್ಲ. ಮೋಹಾಂಧಕಾರಗಳು ಘನ ಮಾನವ ಜನ್ಮವು ಪುಣಿಯುತ್ತಲಿರುವುದು. ಮೋಹಾಂಧಕಾರಗಳು ಮೋಹಾಂಧಕಾರಗಳು ಘನ ಮಾನವ ಜನ್ಮವು ಪುಣಿಯುತ್ತಲಿರುವುದು. ಮೋಹಾಂಧಕಾರಗಳು ಧರ್ಮದ ನೆಪದಿಂದ ಧರ್ಮದ ನೆಪದಿಂದ ಕರ್ಮ ಪಾಪಿಗಳಾಗಿ ಧರ್ಮದ ನೆಪದಿಂದ ಕರ್ಮ ಪಾಪಿಗಳಾಗಿ ಮಾಯಾ ಪಾಶಕ್ಕೆ ಮರುಳಾಗಿ ಮಾಯಾ ಪಾಶಕ್ಕೆ ಮರುಳಾಗಿ ಮೋಹಾಂಧಕಾರಗಳು ಘನ ಮಾನವ ಜನ್ಮವು ಪುಣಿಯುತ್ತಲಿರುವುದು. ಮೋಹಾಂಧಕಾರಗಳು ಸಜ್ಜನರೆಲ್ಲರೂ ದುರ್ಜನ ತೆರದಲ್ಲಿ ಸಜ್ಜನರೆಲ್ಲರೂ ದುರ್ಜನ ತೆರದಲ್ಲಿ ಮಾಯಾ ಜಾಲಕ್ಕೆ ಮರುಳಾಗಿಹರು. ಮಾಯಾ ಜಾಲಕ್ಕೆ ಮರುಳಾಗಿಹರು. ಮೋಹಾಂಧಕಾರಗಳು ಘನ ಮಾನವ ಜನ್ಮವು ಪುಣಿಯುತ್ತಲಿರುವುದು. ಮೋಹಾಂಧಕಾರಗಳು 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 ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ. ದೇವಕಿ ವರನಂದನ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ. ಪರಮಾತ್ಮ, ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂದ
ಪರಮಾತ್ಮನು ನೀನೆ ಐವರ ಅಭಿಮಾನ ನಿನದಾಯಿತು ನಮ್ಮ ಬಾಳಿನ ಆನಂದ ಬೆಳಕಾಯಿತು ಐವರ ಅಭಿಮಾನ ನಿನದಾಯಿತು ನಮ್ಮ ಬಾಳಿನ ಆನಂದ ಬೆಳಕಾಯಿತು ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ಪರಮಾತ್ಮ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ನಮಿಪೆ ಮಾಧವ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ ಕೃಷ್ಣ ದೇವಾ ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧ ವಿಧವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಇವರ ಇಂಚೆಯಂತೆ ಇವರ ನಡೆಯಲಿ ನನಗೆ ತೋರಿದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಕಳೆದು ಹೋಗುವುದು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಈ ಸಮಸ್ಯೆ ಮಾತುಗಳು ನನಗೆ ನಾನಿನ್ನು ತಡೆಯುವ ರುಕ್ಮಿಣೀಪತಿ, ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳ ಸಂಜೆ ಐತಿ, ಅದನ್ನು ಹೇಳಿದೆವಾ? ಹೇಳು. ಭೀಮಸೇನ, ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇನಯ್ಯ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನ ಬಳಿಯನ್ನು ತೊಟ್ಟನು. ಈ ಸಂಧಿಯ ಸರನಲ್ಲಿ ನಮ್ಮ 5ವರಿಗೂ ಸೀರೆ ನುಡಿಸುತ್ತೇವೆ. ಯಾರು ಗಣಿ ಈ ಪಾಂಡುಪುರರ ಮೇಲೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತುಗಳೆಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನ ನೋಡಿದ್ರೆ ಈ ಪ್ರಚಂಡ ಭೀಮೆಗೆ ಇಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರೆಲ್ಲರೂ ಒಪ್ಪಿದರು. ಆ ದುರುಳ ದುರ್ಯೋಧನ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು, ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು ಕೃಷ್ಣ. ಸಹೋದರರೇ, ನಿಮ್ಮ ಪೌರುಷ ಕುಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮಸೇನ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸಿಕೊಳ್ಳುವನು. ಭೀಮಸೇನ, ನಿಜವಾಗಿಯೂ ನೀನು ಇಡಂಬಾಪತಿಯೇ ಸರಿ ಕಣಯ್ಯ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯವಾದೀತು? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತುಗಳೆಲ್ಲವನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಈ ಸಂಧಿಯ ಸುದ್ದಿಯು ಒಪ್ಪಲಾಗದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದು ಸಂಧಿಯಾಗಿರಲಾರದು. ಹೇಳು ದೇವ, ಹೇಳು ಏನಾ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೇ ಇಲ್ಲವಯ್ಯ. ಕೃಷ್ಣ, ಈ ಪರಿಹಾಸ್ಯವೇಕೆ? ಯಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೋ, ಆಗ ನಿನಗೆ ಆ ಸಂದೇಶವನ್ನು ಹೇಳುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದ್ರೆ ನೀನೀಗ ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಬಹುದು. ಧನಂಜಯ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿ. ಯಾಜ್ಞಸೇನಿ, ಹೀಗೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವಿನಿ ಅಣ್ಣ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು.
ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಿ. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆ ಏನು? ಇದು ಪರಿಹಾಸ್ಯವಲ್ಲ ಸೋದರಿ, ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಏನೋ ನೋಡೋಣ. ಭೀಮಾ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ ಕೃಷ್ಣನು ಹೇಳಿದ ತನ್ನ ಕೈಗಳನ್ನು ಬಂಧಿಸು. ಹಾ, ಈಗ ಕೇಳಿ ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಈಗ ಎಲ್ಲರೂ ನನ್ನ ಮಾತನ್ನು ಕೇಳಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ದುರ್ಯೋಧನ ಆಸ್ಥಾನದಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲವಾಗಿತ್ತು. ಯಾರ್ಯಾರು ಈ ಕಾರ್ಯವನ್ನು ಮಾಡಿದರು? ಕೃಷ್ಣ ಹರಿ ಪರಿಗೈದವ ದುರ್ನವ, ಹರಿ ಪರಿಗೈದವ, ಹರಿ ಪರಿಗೈದವ ದುರ್ನ, ಹರಿ ಪರಿಗೈದವ. ಕುರುಸಭೆಯೊಳಗವ ಮೌನಪಡಿಸಿದವ, ಕುರುಸಭೆಯೊಳಗವ ಮೌನಪಡಿಸಿದ, ಹರಿ ಪರಿಗೈದವ ದುರ್ನವರ, ಹರಿ ಪರಿಗೈದವ, ಅವನರಿ ಪರಿಗೈದವ. ಕೃಷ್ಣ ಕೇಶವಾರಿ ಪ್ರೀತಿಯಂ ಪ್ರೀತಿಯಿಂದಲೇ ತೋರ್ಪುದು, ಕೇಶವಾರಿ ಪ್ರೀತಿಯಂ ಪ್ರೀತಿಯಿಂದಲೇ ತೋರ್ಪುದು. ಈ ಮನಗಳ ಮಂಗಾದರಿಗೂ ಬಲ, ಈ ಮನದ ಮೇಲೆ ಆದರಿಗೂ ಬಲ. ಹರಿ ಪರಿಗೈದವ ದುರ್ನವ, ಹರಿ ಪರಿಗೈದವ ದುರ್ನ, ಹರಿ ಪರಿಗೈದವ ದುರ್ಳನ, ಅವರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸುತ್ತೇವೆ. ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದವನ ತಮ್ಮ ದುಶ್ಯಾಸನ ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸವಾದ ಕಾರ್ಯ ಮತ್ತಾರಿಂದ ತಾನೇ ಸಾಧ್ಯ ಭೀಮ? ಓ ಜೋಳಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ಸುಭಾರಿ ಮಾಮನು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಭಗವಾನ್ ವಾಸುದೇವನನ್ನು, ಪಾಂಡವರ ರಾಯಬನ್ನಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದಿರಿ. ಅಗಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮಸೇನ, ಇಷ್ಟು ಮಾತ್ರವಲ್ಲ, ನಿಮ್ಮ ಸಂಧಾನಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿರಿ. ಅಣ್ಣನ ಆಜ್ಞೆಯಂತೆ 5 ಗ್ರಾಮಗಳನ್ನಲ್ಲ, 5 ಬಾರ್ ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾಲನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಧಿಕ್ಕರಿಸಿ ಹೇಳಿದ ಆ ದುರ್ಯೋಧನ. ಈ ಸಂದೇಹಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲ ಮಾಡಿ ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಎಂದಿಗೂ ಯುದ್ಧವನ್ನು ಬಯಸಿದವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಪಟ್ಟೆನೆಂದು. ಅಗ್ಗಜ, ಅಗ್ಗಜ, ನನ್ನ ಕರಗಳನ್ನು ಬಿಡಿಸು, ಬಿಡಿಸು. ಧನಂಜಯ, ನೀನಾದರೂ ನನ್ನ ಕರಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ವಾಸುದೇವ, ಕಪಟ ನಾಟಕ ಸೂತ್ರಧಾರಿ, ನೀನಾದರೂ ನನ್ನ ಕರಗಳನ್ನು ನೀನು ಬಿಡಿಸುವುದಿಲ್ಲವೇ? ಯಾರು ಬಿಚ್ಚುವುದು ಬೇಡ, ನಾನೇ ಬಿಚ್ಚಿಕೊಳ್ಳುವುದು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಎಲ್ಲರೂ. ಆ ದಿನ ದುರ್ಯೋಧನ ಡೋಲಕದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಅಂದು ಕುರುಸಭೆಯಲ್ಲಿ ದುಶ್ಯಾಸನದಿಂದ ಅಪಮಾನಿತ ಹೊಂದಿ ಕಣ್ಣೀರಿದ್ದ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ಈ ಪ್ರತಿಜ್ಞೆಯನ್ನು ಮಾಡಿದೆ. ಈ ದಿನ ಯುದ್ಧವು ಸಂಧಿದಾಗ ಮೊದಲು ಪುನಃ ಸಂಧಿಯನ್ನು ಪ್ರತಿಜ್ಞೆಯನ್ನು ಮಾಡುತ್ತೇವೆ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ಸಾಧ್ಯವಾಗಿದ್ದರೆ ಆಕಾಶದ ಗ್ರಹ ತಾರುಗಳು ಇಂದು ಮುಂದಾದರೂ ಸರಿಯೇ. ವೀರಮಾತಿ ಕುಂತಿದೇವಿ ಸನ್ಯ ಮಾಡಿದ್ದು ಸತ್ಯವಾಗಿದ್ದರೆ ಆಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರ ಸಮೂಲನ ವಾಶ ಮಾಡಿ ದುರಳದ ಶಾಸನ ಒಡಲನ್ನು ಬಗೆದು ಪಾಂಚಾಲಿಯ ಬಿರುಮುಡಿಗಳನ್ನು ಕಟ್ಟುವರು. ನಂತರ ಆ ದಕ್ಕಿತ ದುರ್ಯೋಧನ ತೊಡೆಯನ್ನು ಮುರಿದು
ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನ ವಾತು 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 ಪುಡಿ ಪುಡಿ ಮಾಡಿಬಿಡುವೆನು. ಒಂದು ವೇಳೆ ಇದನ್ನು ನೆರವೇರಿಸದೆ ಅಶಕ್ತನಾದರೆ ಇಷ್ಟ ನನಗೆ ಘೋರವಾದ ನರಕವೇ ಪ್ರಾಪ್ತವಾಗಲಿ. ಮೋಡ ಕುಡುಗಿ ಕುಡುಗಿ ಚದರಲಿ ಈ ಭೂಮಿ ಗುರುವರ ತಿರವನ್ನು ತರಿಯದೆ ಬಿಡೋಣ, ಗುರುವರ ತಿರವನ್ನು ತರಿಯದೆ ಬಿಡೋಣ. ಧರಣಿ ಅಂತರಲ್ಲಿ ಬಳಕೆ ಬಿರುವುದಿಲ್ಲ, ಧರಣಿ ಅಂತರಲ್ಲಿ ಬಳಕೆ ಬಿರುವುದಿಲ್ಲ. ಗುರುಕುಲ ಕಡಿತಿಡುವೆ, ಗುರುಕುಲವ ಕಡಿತಿಡುವೆ. ಉಳ್ಳ ಕೌರವನ ಪರಿಪರಿವಿದಲ್ಲಿ, ಉಳ್ಳ ಕೌರವನ ಪರಿಪರಿವಿದಲ್ಲಿ ಮೋಡ ಗುರುಗಿ ಗುರುಗಿದೆ ಈ ಭೂಮಿ ಇದರ ಬರಲಿ ಸಪ್ತ ಸಾಗು ಕರೆಯಲಿ. ವಾಸುದೇವ, ನನ್ನ ಕಡುವೈರಿ ಕರ್ಣನ ಶಿರವನ್ನು ಭೂಮಿಗೆ ಇಳಿಸುವವರೆಗೂ ಈ ಪಾರ್ಥನಿಗೆ ಶಾಂತಿಯಲ್ಲಿ ಪರಮಾತ್ಮ, ಈ ಸಂಕಟದಿಂದ ನಮ್ಮನ್ನು ಉದ್ಧಾರ ಮಾಡುವ ಭಾರ ನಿನ್ನದೂ ತಂದೆ. ಸದಾ ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀ ಹರಿ. ಪರಮಾತ್ಮ, ಸದಾ ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀ ಹರಿ. ನಾನು ನಿನ್ನ ಬಿಡುವನಲ್ಲ, ನೀನು ನನ್ನ ಬಿಡದೆ ಸಲಹೋ. ನಾನು ನಿನ್ನ ಬಿಡುವನಲ್ಲ, ನೀನು ನನ್ನ ಬಿಡದೆ ಸಲಹೋ. ಪುಂಡರೀಕ ವರದ ಕೃಷ್ಣ. ಪರಮಾತ್ಮ, ಪುಂಡರೀಕ ವರದ ಕೃಷ್ಣ, ನಿನ್ನ ನಂಬಿದ ಭಕ್ತರ ಸಲಹೋ. ನಿನ್ನ ನಂಬಿನ ಭಕ್ತರ ಸಲಹೋ. ಸದಾ ನಿನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀ ಹರಿ. ಕೃಷ್ಣ ಕೃಷ್ಣ ಈ ಸಂಕಟದಿಂದ ನಮ್ಮನ್ನು ಉದ್ಧಾರ ಮಾಡುವ ಭಾರ ನಿನ್ನದೂ ತಂದೆ. ಹಾಗೆಯೇ ಆಗಲಿ ಧರ್ಮನಂದ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೆ. ಇಲ್ಲಿಗೆ ಮಾತೆಯಾದ ಕುಂತಿ ದೇವಿಯು ಬರುವಳೆಂದು ಕೃಷ್ಣನು ಹೇಳಿದನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವಾಗಲೇ ಇಲ್ಲ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ಮಾರ್ಗ ನಡೆಸುವ ಭಾರ ನಿನ್ನದೇ ದೇವ, ನಿನ್ನದು. ಅರಿಯಲಾಗದ ಘೋರ ಸಂದೇಹದಾಗಿಯೊಳಗಿದೆ. ಅರೆ
ಅರಿಯಲಾಗದ ಘೋರ ಸಂದೇಹದ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ತೊಲಗಿಸೋ ಹೇ ಭಾಸ್ಕರ ತೊಲಗಿಸೋ ಹೇ ಭಾಸ್ಕರ ಅರಿಯಲಾಗದ ಘೋರ ಸಂದೇಹ ಬಾಂಧವರೆಂಬ ಪಾಶಕ್ಕೆ ನೊಂದು ಸಿಲುಕಿದೆ ಇಂದು ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ನೊಂದು ಸಿಲುಕಿದೆ ಇಂದು ತಾಪ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾಗದ ಘೋರ ಸಂದೇಹ ಅರಿಯಲಾಗದ ಘೋರ ಸಂದೇಹ ಅರಿಯಲಾಗದ ಘೋರ ಸಂದೇಹ ಭಾಸ್ಕರಾಯ ನಮಃ ಓಂ ಮಾರ್ತಾಂಡಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ ಕುಮಾರ ಯಾರು ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿತು ತಾಯಿ? ನಿನ್ನ ಕಣ್ಣುಗಳಿನ ಕರುಣಾ ದೃಷ್ಟಿಯು ಪ್ರಾತಃ ಕಾಲ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿವೆ. ನಿನ್ನ ಧ್ವನಿಯು ಚಿಕ್ಕಂದಿನಲ್ಲಿ ಹೃದಯಾಂತರಾಳದಲ್ಲಿ ನೆಲೆಗೊಂಡಿದ್ದ ಸವಿ ನೆನಪುಗಳನ್ನು ಚೇತರಿಸುತ್ತಿದೆ. ನೀನು ಯಾರು ತಾಯಿ? ನಮ್ಮಿರುವರ ಸಂಬಂಧವೇನು? ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಏ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಏನು ಕುಂತಿಯೇ? ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯೇ? ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ನಿನ್ನ ಅಕ್ಕರೆಯ ತೋಳಕ್ಕೆ ಕೀಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ನತ ದೃಷ್ಟ ಕರ್ಣನಿಗೆ ಇಂದು ಕರುಣೆಯಿತ್ತು ದರ್ಶನವಿತ್ತೆಯ ತಾಯಿ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿ ಆಗು ಕೀರ್ತಿಶಾಲಿ ಆಗು ಕರ್ಣ. ಎಂತಹ ಕೀರ್ತಿ ಅಮ್ಮ, ನನ್ನದು ಅದೆಂತಹ ಕೀರ್ತಿ. ಬಹುದಿನದ ಬಯಕೆ
ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ, ಎಂದಿಗೆ ಏರುಣವ ತೀರಿಸಲಮ್ಮ, ಎಂದಿಗೆ ಏರುಣವ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ, ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ, ಮಗುವಮ್ಮ ನಾನಾದ ಏನು ಮಗುವಮ್ಮ ನಾನಾದ ಏನೊಂದನ್ನ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಪರಾಧ ಏನದು ತಾಯಿ, ಹೇಳಮ್ಮ ನಾನು ಏನು ಅಪರಾಧ ಮಾಡಿ ಹೇಳ್ತಾಯಿ, ನಾ ಮಾಡಿದ್ದ ಅಪರಾಧ ಏನದು ತಾಯಿ, ಅಚ್ಚಮ್ಮಗೆ ಜೀವವ ತೊರೆದು, ಅಚ್ಚಮ್ಮಗೆ ಜೀವವ ತೊರೆದು, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಐವರ ಮಾತೆ ನಿನಗಿಹುದೇ ತೊರೆದು, ಐವರ ಮಾತೆ ನಿನಗಿಹುದೇ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ನಿನ್ನ ಅಕ್ಕರೆ ತೋಳತೆ ಕೀಲ್ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ನತದೃಷ್ಟ ಕರ್ಣನಿಗೆ ಇಂದು ಕರುಣೆ ಇತ್ತು ದರ್ಶನವಿತ್ತೆಯ ತಾಯಿ, ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಅಮ್ಮ, ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯೇ?
ಕಾಡಿನಲ್ಲಿರೋ ಕ್ರೂರಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲುಹುವವು. ಆದರೆ ನೀನು ಮಾತ್ರ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯೇ? ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲಮ್ಮ. ಅಮ್ಮ, ಪಾಂಡವಂಶ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅವಮಾನಗಳ ವಿರುದ್ಧ ಕ್ಷೇತ್ರಕ್ಕೆ ನನ್ನನ್ನು ಏಕೆ ತಳ್ಳಿದೆ ತಾಯೇ? ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾಗಿದ್ದ ನೀನು ನಮ್ಮಿರುವರ ಮಧ್ಯೆ ದ್ವೇಷದ ಕಮರೆಯನ್ನೇಕೆ ಸೃಷ್ಟಿಸಿದೆ ತಾಯಿ? ದ್ವೇಷದ ಕಮರೆಯನ್ನೇಕೆ ಸೃಷ್ಟಿಸಿದೆ? ಈ ಜಗತ್ತೆಲ್ಲವೂ ಈ ನಕುಲದವ ಸೂತ ಎಂದು ಹೀಯಾಳಿಸುತ್ತಿದ್ದಾಗ ಅವೆಲ್ಲವನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ಅವೆಲ್ಲವನ್ನು ಕೇವಲ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಿದ್ದೆ? ಹೇಳ್ತಾಯಿ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡುತ್ತಾಯಿ. ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗೇ ಉಳಿ. ಎಷ್ಟೇ ಆದರೂ ನೀನು ನನ್ನ ಎತ್ತ ಮಹಾಮಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನು ಜನನಿ. ಪರಮ ಪಾಪಿಯಾಗುವನು. ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ಜನನಿ? ಯಾವ ಜನ್ಮದಲ್ಲಿ ತೀರಿಸಲಿ? ಅಮ್ಮ, ನಿನ್ನ ತಾಯಿ ನಾನೆನಯ್ಯ. ಈ ಜೀವ ಅಮ್ಮ, ಅಮ್ಮ,
ನಾನು ಈಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವುದು ಕಂಡ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲು ಆಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು ಕಂದ. ಕರ್ಣ, ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಅಮ್ಮ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆ ಮಗನೇ. ಅದೆಲ್ಲದಕ್ಕೂ ನಾನೇ ಕಾರಣವಲ್ಲವೇ? ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿ. ಅಮ್ಮ ಅಮ್ಮ ಅಮ್ಮ, ನೀನು ವೀರ ಮಾತೆ, ನೀನು ವೀರ ಮಾತೆ, ನೀನೇ ಹೇಳ್ತಾಯಿ. ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಾನು ಈ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ನನ್ನನ್ನು ಗುರು ಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮನ ಬುದ್ಧಿ ಮಾತನ್ನು ಮೀರಿಸಿತು. ನನ್ನ ಕರ್ಮವೇ ಈ ಜಗದಿಂದ ನನ್ನನ್ನು ಕುಲಗೇಡಿ ಎಂದು ಜರಿಸಿತು. ಜನನಿ, ಕುಲಗೇಡಿ ಎಂದು ಜರಿಸಿತು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ಅಮ್ಮ, ನೀನು ಮಹಾಶಕ್ತಿ, ಪಂಚ ಪಾಂಡವರು ಮಹಾಪುತ್ರರು, ನೀ ಪ್ರಪಂಚಕ್ಕೆ ಪ್ರಕಟಿಸಿದ ವೀರಮಾತೆ. ಅಮ್ಮ ಅಮ್ಮ, ಧರ್ಮರಾಯ, ಭೀಮ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ತೂಗಿ ಆಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಆಡಿಸುವೆಯಾ ತಾಯಿ? ಇಲ್ಲ ಇಲ್ಲ, ಅಂತಹ ಅದೃಷ್ಟವು ಈ ಪಾಪಿ ಕಣ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಎಲ್ಲಿಂದ ಲಭಿಸಬೇಕು? ಹೋಗಲಿ ಬಿಡು ತಾಯಿ ನಿನ್ನ ಮನದ ವ್ಯಥೆಯನ್ನು. ಅಮ್ಮ, ಆದದ್ದು ಆಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕವರರೊಡನೆ ಸೇರಿ ಅವರಿಗೆ ಕೇಳನ್ನು ಬಗೆ ಬೇಡ ಕರ್ಣ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿಯಾಗಿರುವ ನಾನು ಇದು ನಿನ್ನಲ್ಲಿ ಸರುಗಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನು ವೀರ ಮಾತೆ, ನೀನೇ ಹಿತ ಬೋಧನೆಯನ್ನು ಮಾಡುತ್ತಾಯಿ. ಪರಜಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕೀಳಾಗುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೇ ಎಂದು ಶಪಿಸದಿಹರೇ? ಪೂರ್ವಜರು ನರಕಕ್ಕೆ ಬೀಳದಿಹರೇ? ಇಂತಹ ಸಮಯದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳ ನಿಶ್ಚಯವೇ. ಕರ್ಣ, ಅಮ್ಮ, ಪಾಂಡವರನ್ನು ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಇರಬಹುದು. ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯ? ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಇಂದು ರಾಜ್ಯದಾಸೆಯನ್ನು ತೋರಿಸುವೆ ಜನನಿ. ನೀನು ಎಳೆಯತನದಲ್ಲಿ ನಿಷ್ಕಾರುಣ್ಯವಾಗಿ ಚಿವುಟಿ ಹಾಕಿದ ಬಂಧು ಪ್ರೇಮದ ಸೊಸೆಯು ಪೋಷಿಸುವುದಿಲ್ಲದೆ ಒಣಗಿ ಹೋಗಿದೆ. ಅದು ಮತ್ತೆ ಚಿಗುರುವುದಿಲ್ಲ. ಅಮ್ಮ, ಇದುವರೆಗೂ ಅವರು ಸಹೋದರರೆಂಬ ಭಾವನೆ ನನ್ನಲ್ಲಿಲ್ಲವಲ್ಲ.
ಇದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ? ಅದು ಅಲ್ಲದೆ ಮಮ ಪ್ರಾಣಾಯ ಪಾಂಡವಾಹ ಎಂದು ಶ್ರೀಕೃಷ್ಣ ಪರಮಾತ್ಮನ ಹೇಳಿರುವಾಗ ನಿನ್ನ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿಹುದು? ಬಿಡುತ್ತಾಯಿ ನಿನ್ನ ಮನದ ವ್ಯತೆಯನ್ನ. ನೇನು ಆ ದುರ್ಯೋಧನ ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡಿದ ಹಾಗೆ ಹೇಗೆ ಇರಲಿ ಹೇಳು? ಹೋಗಲು ಬಿಡು ಕರ್ಣ. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದ್ರೂ ಸರಿ, ಕಡೆ ಪಕ್ಷ ಯುದ್ಧದಲ್ಲಿ ಪರಾನ್ಮುಖನಾದರಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಅಮ್ಮ, ಆತನಿಗೆ ನನ್ನ ಮೇಲೆ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನನ್ನ ಪ್ರಾಣದ ಪ್ರಾಣದಂತೆ ದುರ್ಯೋಧನನ ಕೌರವೇಶ್ವರನ ಆತನ ಪ್ರಾಣದ ಪ್ರಾಣದಂತೆ ಹೃದಯದ ಸಕಲಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆದರೆ ಆಗದ ತಾಯಿ, ನಾನು ಪರೋನ್ಮುಖನಾಗಲಾರೆನು. ಹೋಗಿ, ಆದರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕುಮಾರ, ಅವರನ್ನು ಉಳಿಸಿಕೊಡು. ಆಗಬಹುದು ತಾಯಿ. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಅದೆಷ್ಟೊಂದು ಮಮಕಾರ ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೆ ಆತನಿಗೆ ನಾನು ಕೇಡನ್ನು ಬಯಸುವುದಿಲ್ಲ. ರೌದ್ರಾಂಶ ಸಂಭೂತನಾದ 1000 ಆನೆಬಲವುಳ್ಳ ಭೀಮಸೇನನು ತನ್ನ ಉಕ್ಕಿನ ಗದೆಯಿಂದ ನನ್ನ ತಲೆಯನ್ನು ನುಚ್ಚು ಮಾಡಿದರು ಆತನಿಗೆ ಕೈ ಮಾಡುವುದಿಲ್ಲ. ತೇಜೋಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನು ಎಂದೂ ಸಹ ಕೇಡನ್ನು ಬಯಸುವುದಿಲ್ಲ. ಆದರೆ ದಶನಾಮಗಳನ್ನು ಹೊತ್ತು ದುರಹಂಕಾರನ ಮೆರೆಯುತ್ತಿರುವ ಆ ನನ್ನ ಕಡುವೈರ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ. ಇದೇನಿದು ಕಂದ, ಇದೇನು ಹೇಳುತ್ತಿರುವೆ ಮಗನೇ? ಹೌದಮ್ಮ, ಈ ಪ್ರಪಂಚ. ಹೌದು ತಾಯಿ. ಅರ್ಜುನ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ನಮ್ಮಿಬ್ಬರಲ್ಲಿ ಈ ಪ್ರಪಂಚದಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಹತನಾದರು. ಹೌದು ತಾಯಿ, ನನ್ನಿಂದ ಅರ್ಜುನನೇ ಹತನಾದರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವುದು. ಬಿಡು ತಾಯಿ ನಿನ್ನ ಮನದ ವ್ಯತೆಯನ್ನು. ಇದೇಕಿದು ಕಂದ? ಹೌದು ತಾಯಿ. ಏಕೆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಕೊನೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದ ನಡೆಸಿಕೊಡುವೆಯಾ ಮಗನೇ? ಅದೇನು ತಾಯಿ? ಆನಂದದಿಂದ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದಷ್ಟು ಕಡು ಪಾಪಿ ಎಂದು ಭಾವಿಸಿದೆಯಾ? ಆಗಲ್ಲ, ಕೇಳು. ನುಡಿದು ನಡೆಸಲಾಗದ ಕಡು ಕೂಡನೆ ಈ ಕರ್ಣಕ್ಕೆ ಸೂರ್ಯ ತನುಜ ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ನಡೆಸುವೆನೋ ಧರ್ಮದಾಣೆ ಧರ್ಮ ಜನಾಣೆ ನಿನ್ನಾಣೆ ಜನನೀ ಅಮ್ಮ. ಅದೇನು ಹೇಳುತ್ತಾಯಿ? ಸತ್ಯವಾಗಿಯೇ ನಡೆಸಿಕೊಡುವೆ. ಆಯುಷ್ ಇದ್ದವರು ಎಲ್ಲಿ ಆದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಳವನ್ನು ಪುನಃ ತೊಡಬೇಡಕಂತ. ಮಾತೃದಯದಲ್ಲಿಯೂ ಮಾಯಾ ಜಾಲ, ಮಾತೃದಯದಲ್ಲಿಯೂ ಮಾಯಾ ಜಾಲ. ಹೇ ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ.
ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕರುಗಳಿರ, ಮನು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಹೀಗಲಾದರೂ ಎತ್ತ ಮಾತೆಯು ಬಂದು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಬೇಡ ವಾಗ್ದಾನ ಪಡೆದಳು. ಪ್ರಪಂಚ, ಕುಲ, ದೈವ ಎಲ್ಲವೂ ಒಟ್ಟಿಗೆ ಸೇರಿ ಸಂಚು ಮಾಡುತ್ತಿರುವುದು. ಮಾಡಲಿ ನನ್ನೆರಡು ಬಾಹುಗಳಲ್ಲಿ ಪೌರುಷವರೆಗೂ ಆ ನನ್ನ ಸ್ವಾಮಿ ಇಚ್ಛೆಗೆ ಕಿಂಚಿತ್ತು ತುಚ್ಛನಾಗದೆ ಕೆಚ್ಚಿರುವ ತನಕ ಹೋರಾಡುವನು. ಉಳಿದದ್ದು ದೈವೇಚ್ಛೆ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬೀಡು ಚಿಂತೆಯ, ಜನನೀ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು, ಹಿಡಿಯುವುದೊಂದೇ ಬಾಣದ ಗುರಿಯು ನೋಡುವುದಿಲ್ಲ ನಾ ಮತ್ತೊಮ್ಮೆ. ಹಿಡಿಯುವುದೊಂದೇ ಬಾಣದ ಗುರಿಯು ನೋಡುವುದಿಲ್ಲ ನಾ ಮತ್ತೊಮ್ಮೆ. ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರುಗು ನಿಲ್ಲಲೇ. ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರುಗು ನಿಲ್ಲಲಿ. ಇಟ್ಟಾಣ ತಪ್ಪೆ ನಮ್ಮ, ನಿನ್ನಾಣ ಸತ್ಯವಮ್ಮ. ಬೀಡು ಚಿಂತೆಯ ಜನನೀ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧರಂಗದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಹೇಳು ಕರ್ಣ. ಅಮ್ಮ, ನನ್ನದೊಂದು ಮಾತ್ರ ನಡೆಸಿಕೊಡುವೆಯಾ ತಾಯಿ? ನಡೆಸಿಕೊಡುವೆ, ಅದೇನೆಂದು ಕೇಳು. ಸತ್ಯವಾಗಿ ನಡೆಸಿಕೊಡುವೆ ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆ, ಅದೇನೆಂದು ಕೇಳು ಕಂದ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುತ್ತಿರುವುದು ಜನನಿ. ಇದೇ ಕೊನೆಯ ದರ್ಶನವೆಂದು ಇನ್ನು ಈ ಜನ್ಮದಲ್ಲಿ ನಿನ್ನನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವ ತಾಯಿ? ಕರ್ಣ, ಈ ಯುದ್ಧವು ಮುಗಿಯುವವರೆಗೂ
ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯಲ್ಲಿಯೂ ಹೇಳಬೇಡ ತಾಯಿ, ಹೇಳಬೇಡ. ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾದರೂ ಸರಿ ಅಮ್ಮ, ಈ ಯುದ್ಧದಲ್ಲಿ ನಾನು ಒಂದು ವೇಳೆ ಮೃತನಾದರೆ ಇಂತಹ ನುಡಿಗಳನ್ನು ಆಡಬೇಡ ಮಗನೇ. ಹೌದು ತಾಯಿ, ನನ್ನ ಮೃತದೇಹವನ್ನು ನಿನ್ನ ಮಡಿಲಲ್ಲಿಟ್ಟು ಈತನು ನನ್ನ ಮಗ ಕರ್ಣ, ಈತನು ಸೂತನಲ್ಲ ಇಂದು ಈ ಜಗತ್ತೆಲ್ಲವೂ ಕೇಳುವಂತೆ ಸಾರಿ ಸಾರಿ ಕೂಗಿ ಹೇಳು ತಾಯಿ, ಸಾರಿ ಸಾರಿ ಕೂಗಿ ಹೇಳು. ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧಾನ ಧರ್ಮರಾಯನ ಕೈಯಲ್ಲಿ ನೀನು ಮುಂದೆ ನಿಂತು ನಡೆಸಿಕೊಡಬೇಕೆಂದು ನಿನ್ನ ಚರಣದಲ್ಲಿ ಬೇಡಿಕೊಳ್ಳುವೆನು ಜನನಿ. ಬೇಡಿಕೊಳ್ಳುವೆನು. ಆಗಲಿ ಕಂದ. ಅಮ್ಮ, ಇದು ಈ ಕರ್ಣನ ಕಟ್ಟ ಕಡೆಯ ನಮಸ್ಕಾರಗಳು ತಾಯಿ, ನಮಸ್ಕಾರಗಳು. ಆಗಲಿ, ಎಲ್ಲವೂ ನಿನ್ನ ಇಚ್ಛೆಯಂತೆ ಆಗಲಿ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ನಾನು ಬರಬೇಕಲ್ಲ. ಅಮ್ಮ, ನಿನ್ನ ಮಗವನು ಯುಗದಿ